ರಾಜ್ಯದಲ್ಲಿ ಡಿಸಿಎಂ ತಿಕ್ಕಾಟ ತಾರಕಕ್ಕೇರಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಸರ್, ಇದು ಈಗಿನ ಸನ್ನಿವೇಶದಲ್ಲಿ ಚರ್ಚೆ ಅಗತ್ಯ ಇದೆಯಾ ಅಥವಾ ಬೇಕಾಗುತ್ತೆ ಅನ್ಸುತ್ತೆ? ನಮ್ಮ ಪಕ್ಷದ ಹೈಕಮಾಂಡ್ ಇದರಲ್ಲೆಲ್ಲ ಇಂಟರ್ವ್ಯೂನಾಗಿ ಚೆಕ್ ಮಾಡ್ತಾರೆ. ಸೊ ನಾನು ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡ್ತೀನಿ. ಮತ್ತೆ ಸಚಿವರು ಯಾಕೆ ಸರ್ ಈ ರೀತಿ ಹೇಳಿಕೆಗಳು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ? ನಾನು ಮಂತ್ರಿಗಳಿಗೆ ಹೇಳತಕ್ಕಂತ ಎತ್ತರಕ್ಕೆ ಬೆಳೆದಿಲ್ಲ. ನಾನು ಮಂತ್ರಿಗಳ ಎತ್ತರ ಬೆಳೆದಿರೋರು ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಸೊ ಸಿದ್ದರಾಮಯ್ಯ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಅವ್ರು ಮಾತನಾಡ್ತಾರೆ. ನಾನು ಒಬ್ಬ ಸಾಮಾನ್ಯ ಮಂತ್ರಿ. ನನ್ನ ಕೆಲಸ ನನಗೆ ಒಂದು ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಅದನ್ನ ಒಳ್ಳೆ ಮಳೆ ಬೀಳ್ತಾ ಇದೆ, ಎಲ್ಲೆಲ್ಲಿ ಬಿತ್ತನೆ ಬೀಜ ಗೊಬ್ಬರ ಬೇಕು ಅದನ್ನ ನೋಡ್ಕೊಂಡು ಜನರಿಗೆ ಅನುಕೂಲ ಮಾಡಬೇಕು ಅಂತ ನಾನು ದಲಿತ ಅಲ್ಪಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು, ಚುನಾವಣೆಗೆ ನಿಂತಿದ್ದಾರೆ ಅನ್ನುವಂಥದ್ದು ವಾದ ಆ ಸಚಿವರು. ನೋಡ್ರೆ, ಅದೆಲ್ಲ ತೀರ್ಮಾನನ ಪಕ್ಷಕ್ಕೆ ಬಿಟ್ಟು ನನ್ನ ಇಲಾಖೆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಸರ್, ಈಗ ಚನ್ನಪಟ್ಟಣ ಉಸ್ತುವಾರಿ ಆಗಿದ್ದೀರಾ ಸರ್ ನೀವು. ಸೊ ಚನ್ನಪಟ್ಟಣ ಉಸ್ತುವಾರಿ ಆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸರಿ, ಅವರು ಜನ ಒಪ್ಪಿದ್ರೆ, ಜನ ನಿಂತ್ಕೊಳ್ಳೇಬೇಕು ಅಂದ್ರೆ ನಾನು ನಿಂತ್ಕೊತೀನಿ ಅಂತ ಹೇಳಿದ್ದಾರೆ. ತೀರ್ಮಾನ ಆಗುತ್ತೆ. ಡಿ.ಕೆ. ಸುರೇಶ್ ಅವರು ಯಾಕೆ ಸರ್ ಅವರು ಹಿಂದೇಟ್ ಆಗ್ತಿದಾರ ಅಥವಾ ಅವರೇ ಅಭ್ಯರ್ಥಿ ಆಗ್ತಾರ? ಅವರು ಈಗ ತಾನೇ ಸೋತಿದ್ದೀನಿ, ತಕ್ಷಣ ಚುನಾವಣೆಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಅವರನ್ನೇ ನಿಂತ್ಕೋಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದ್ರೆ ನಿಂತ್ಕೋತಾರೆ. ಸರ್, ಈಗ ಡಿಸಿಎಂ ಅವರು ನಿಲ್ಲುವಂತ ವಾತಾವರಣ ಚನ್ನಪಟ್ಟಣದಲ್ಲಿ ಇದೆಯಾ? ಯಾರು ನಿಂತ್ಕೊಂಡ್ರು ಅವರಿಬ್ಬರಲ್ಲಿ ಗೆಲ್ತೀವಿ, ಅದು ಒಂದ್ ಕಡೆ. ಬಟ್ ಯಾರು ನಿಂತ್ಕೋಬೇಕು ಅಂತ ಹೇಳಿ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯದೊಂದಿಗೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮುಖಂಡರು ಡಿ.ಕೆ. ಶಿವಕುಮಾರ್ ಅವರು ಕೂತ್ ತೀರ್ಮಾನ ಮಾಡ್ತಾರೆ. ಡಿ.ಕೆ. ಸಹೋದರರು ಹೊರತುಪಡಿಸಿ ಬೇರೆ ಅಭ್ಯರ್ಥಿಗಳು ಇಲ್ಲ ಅಲ್ಲಿ ಅನ್ನುವಂತ ಪರಿಸ್ಥಿತಿ ಇದೆ ಅಂತಿದ್ದಾರೆ. ಬೇರೆ ಅಭ್ಯರ್ಥಿಗಳು ಇದ್ದಾರೆ, ಆದರೆ ತೀರ್ಮಾನ ಎಲ್ಲರೂ ಕೂತ್ ಸಾಮೂಹಿಕ ಅಭ್ಯರ್ಥಿ ಆಯ್ಕೆ ನೀವ್ ಯಾವ ರೀತಿ ಇದು ಮಾಡ್ತಾ ಇದ್ರ ಸರ್? ನಾವು ಒಂದು ಮೀಟಿಂಗ್ ಮಾಡ್ತೀವಿ, ಎಲ್ಲರ ಅಭಿಪ್ರಾಯನ ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ ತಲುಪಿಸ್ತೀವಿ. ಅದಾದ್ಮೇಲೆ ಮುಂದೆ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಸವಾಲ್ ಹಾಕಿ ಅಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಡಿ.ಕೆ. ಸಹೋದರರಿಗೆ ಗುಲಾಮಗಿರಿ ಆಗುವುದನ್ನ ಬಿಡಬೇಕು, ಮುಂದೆ ನಾವು ಬರ್ತೀವಿ, ಸರ್ಕಾರ ನಮ್ದೇ ಸರ್ಕಾರ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರು ಯಾವತ್ತು ಎಚ್ಚರಿಕೆ ಕೊಟ್ಟಿಲ್ಲ. ಮೊನ್ನೆ ಕುಮಾರಸ್ವಾಮಿಯವರು ಎಲ್ಲಾ ಸಂದರ್ಭದಲ್ಲೂ ಎಚ್ಚರಿಕೆ ಕೊಡ್ತಾರೆ. ಕೊಡ್ಲಿ, ಬನ್ನಿ. ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ಲಿ. ಚನ್ನಪಟ್ಟಣವನ್ನ ಗೆದ್ದೆ ಗೆಲ್ತೀವಿ ಅನ್ನುವಂತ ಮಾತನ್ನ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ನಾವು ಗೆಲ್ತೀವಿ ಅಂತಲೇ ಹೋಗೋದು. ಅವ್ರು 27 ಗೆಲ್ತೀವಿ ಅಂದಿದ್ರು. ನಾವು 15, 12, 13 ಅಂತಿದ್ವು. ನಾವು 9 ಗೆದ್ದು, ಅವ್ರು 28 ಹೋಗಿ 17 ಆದ್ರು. ಬೆಂಗಳೂರು ಗ್ರಾಮಾಂತರ ನಂತರ ಚನ್ನಪಟ್ಟಣ ಸವಾಲಾಗಿದೆ ಕಾಂಗ್ರೆಸ್ಗೆ. ಅದರಲ್ಲೂ ಕೂಡ ಚಲುವರಾಯಸ್ವಾಮಿ ಅವರ ಈಗ ಉಸ್ತುವಾರಿ ಹೋಗಿರುವಂತ ಕಾಲ. ಈಗ ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟಿದೆ, ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸ್ತೀವಿ. ಚನ್ನಪಟ್ಟಣ ನಾವು ಹತ್ತಿರದವರು, ಮಂಡ್ಯದವರು, ಪಕ್ಕದವರು. ಹಾಗಾಗಿ ನಾವೆಲ್ಲರೂ ಸಹ ಮಂಡ್ಯ ಜಿಲ್ಲೆಯವರು ಸಹ ಆ ಚುನಾವಣೆಯಲ್ಲಿ ಭಾಗವಹಿಸ್ತೀವಿ. ಗಣಿಗಾರಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಬೇಸರವನ್ನ ಸರ್ಕಾರದ ಮೇಲೆ ವ್ಯಕ್ತಪಡಿಸ್ತಾ ಇರುವಂತದ್ದು, ನನ್ನ ಮೇಲಿನ ದ್ವೇಷದ ಕಾರಣಕ್ಕಾಗಿ ಈಗೆಲ್ಲ ಮಾಡ್ತಿದ್ದಾರೆ ಅಂತ. ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದಂತ ಕಾನೂನ ಅವರೇ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆದ ತಕ್ಷಣ ಹೊಡೆದಾಕ್ತಿದ್ದಾರೆ ಅಂತ ಅಂದ್ರೆ ಅದು ಆಶ್ಚರ್ಯ ಅಲ್ವಾ? ಇದು ಯಾತಕ್ ಮಾಡಿದ್ರು ಅಂತ ಅವರೇ ಹೇಳ್ಬೇಕು ನಮ್ಗೆ. ಸೊ ಇದಿಷ್ಟು ಕೂಡ ಚಲುವರಾಯಸ್ವಾಮಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೊಳ್ಳಿ, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.